ARDC ಚೇರ್ಮನ್ ಆಗಿದ್ದೀನಲ್ಲ, ನನ್ನ ಇಲಾಖೆಗೆ ಮಾತೃ ಇಲಾಖೆ PWD. ಅದಕ್ಕೆ ಕೆಲವು ನನ್ನ ಇಲಾಖೆ ವಿಚಾರ ಚರ್ಚೆ ಮಾಡಲಿಕ್ಕೆ ಬಂದಿದೆ. ಮಾತಾಡಿಕೊಂಡು ಮತ್ತೆ ಮುಂದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಬಗ್ಗೆ ಹಣ ಕೇಳೋದಕ್ಕೆ, ರೋಡ್ಗೆ, ಬ್ರಿಡ್ಜಸ್ಗೆ ಹಣ ಕೇಳೋದಕ್ಕೆ ಬಂದಿದೆ. ಅದ್ರ ಬಗ್ಗೆ ಮಾತಾಡೋದು. ಸರ್, ಕಾಂಗ್ರೆಸ್ನಲ್ಲಿ ಈಗ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಂಡ ಆಕ್ಷನ್ ಬಗ್ಗೆನೇ ಜೋರಾಗಿ ಚರ್ಚೆ ನಡೀತಾ ಇದೆ ಸರ್. ಸಚಿವರಲ್ಲೂ ಕೂಡ ಎಲ್ಲರೂ ಒಮ್ಮತದ ಗೋಡೆ ಮಧ್ಯೆ ಆಗಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಏನು ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅನ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ. ಜಾಸ್ತಿ ವಿಕೋಪಕ್ಕೆ ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಇದನ್ನ ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡ್ ಅಲ್ಲಿ ಮನವಿ. ಜಮೀರ್ ಅಹಮದ್ ನಾನು ಶಿಸ್ತನ್ನು ಪಾಲಿಸೋಕ್ಕೋಸ್ಕರ ಹೈಕಮಾಂಡ್ ಹೇಳಿಕೆ ಪ್ರಚಾರಕ್ಕೆ ಹೋಗಿದ್ದು, ಶಿಸ್ತನ್ನೇ ನಾನು ಪಾಲಿಸಿದ್ದೀನಲ್ಲ, ನಾನೇನು ಅಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರ್ ಅಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅನ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲೂ ಉದ್ರೇಕಗೊಂಡು ಮಾತಾಡ್ತಾನೆ. ಅಷ್ಟ್ಬಿಟ್ರೆ ಅವ್ನ ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗ್ಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ, ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗಲಿ, ಅಂತ ದೊಡ್ಡ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಧರ್ಮಗುರುಗಳು ಹೇಳ್ತಿದ್ದಾರೆ, ಇದು ತರಾತುರಿಯಲ್ಲಿ ಕ್ರಮ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಂಗೆ ಅನಿಸ್ತಿದೆ ಅನ್ನುವಂತ ಅವ್ರ ಅಭಿಪ್ರಾಯ. ಅದು ಅವ್ರ ಅಭಿಪ್ರಾಯ. ಅವ್ರು ಹೇಳ್ಕೊಂತಾರೆ ಅವ್ರ ಅಭಿಪ್ರಾಯನ. ಬಟ್ ನಾನು ಹೇಳೋದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೋಬೇಕು. ನಾವು ಒಂದು ಪಕ್ಷದಲ್ಲಿದ್ದಾಗ ಅದ್ರ ಚೌಕಟ್ಟಿನಲ್ಲೇ ನಡ್ಕೋಬೇಕು. ಅದು ಮೀರಿ ನಡೆದಾಗ ಯಾವುದೇ ಜಾತಿ ಇದು ಮುಂದೆ ಬರೋದಿಲ್ಲ. ಇದರಲ್ಲಿ ಜಾತಿ ಪ್ರಶ್ನೆ ಎತ್ತೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಡೆಲ್ಲಿಗೆ ಹೋದ ಹಿರಿಯ ಶಾಸಕರಿಗೆ ಸುರ್ಜೇವಾಲಾ ಅವರು, ಖರ್ಗೆ ಅವರೆಲ್ಲ ಭೇಟಿಯಾಗಿದ್ದಾರೆ. ಒಂದು ಭರವಸೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸರ್. ನಿಮಗೂ ಆ ನಿರೀಕ್ಷೆ ಇದೆಯಾ? ಭರವಸೆ ಇದೆಯಾ? ಗೊತ್ತಿಲ್ಲ ಸರ್. ನಮ್ಗೆ ಏನ್ ಭರವಸೆ ಸಿಕ್ಕದು ಅಂತ ಹೇಳಿ ಅಲ್ಲ. ಏನ್ ಮಾಡ್ಬೇಕೇನ್ ಜಗಳ ಆಡೋಣ ಇವಾಗ? ಕಾಯ್ಲೇಬೇಕಲ್ವಾ? ತಾಳ್ಮೆ ಇರ್ಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ. ಅವ್ರು ಹೇಳಿದ್ರು ಕೂಡಲೇ ಇದು ರಿಸಲ್ಟ್ ಬಂದ್ಮೇಲೆ ಏನೋ ಒಂದು ಕ್ರಮ ತಗೊಂತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಈಗ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತೆ ಪ್ರಮುಖವಾದಂತ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ ಯಾರು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂತಹ ವಿಚಾರ, ದೇಶದ ಪ್ರಮುಖವಾದಂತಹ ವಿಚಾರ ಚರ್ಚೆ ಆಗಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂತಹ ವಿಚಾರಕ್ಕೆ ಗಮನ ಹರಿಸಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. ನಾನು ಅನ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಏನಾದ್ರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವಿನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದ್ರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನ ಪಕ್ಷ ತೀರ್ಮಾನ ಮಾಡಬೇಕು. ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಲಿ ಅಂತಿರೋ ಅಥವಾ ಒಂದು ಸ್ಪಷ್ಟ ನಿರ್ಧಾರ ಸಿಗಲಿ ಅಂತೀರ ಅಧಿಕಾರ ಹಂಚಿಕೆ? ಆದ್ರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗ್ಲಿ ಅಂತಾನೆ ಅಂತೀವಿ, ಬೇಡ ಅಂತೀವ ನಾವು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.